ರಾಹುಲ್ ಗಾಂಧಿ ಅವರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಎರಡು ನಿಮಿಷ ಚರ್ಚೆನ ಮಾಡಿದ್ದಾರೆ. ಸಿದ್ದರಾಮಯ್ಯ ಜೊತೆಗೆ ರಾಹುಲ್ ತರಾತುರಿಯಲ್ಲಿ ಚರ್ಚೆಯನ್ನ ಮಾಡಿದ್ದಾರೆ. ಸಂಪುಟ ಪುನರಚನೆಗೆ ಹೈಕಮಾಂಡ್ ರೆಡ್ ಸಿಗ್ನಲ್. ಪಟ್ಟದ ಫೈಟ್ಗೂ ವರಿಷ್ಠರು ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಕುರ್ಚಿ ಕದನದಲ್ಲಿ ಸಿಎಂ ಸಿದ್ದರಾಮಯ್ಯ ಮೇಲುಗೈಯನ್ನ ಸಾಧಿಸಿದ್ರ ಹಾಗಿದ್ರೆ ಅನ್ನೋದು ಒಂದು ಕಡೆ ಆದ್ರೆ ಡಿಕೆ ಶಿವಕುಮಾರ್ ಕೂಡ ಮೇಲುಗೈಯನ್ನ ಸಾಧಿಸಿದ್ರ ಅನ್ನೋಂಥ ಪ್ರಶ್ನೆ ಇದೆ. ಕಾರಣ ಸಂಪುಟ ಪುನರಚನೆಗೆ ಯಾವಾಗಲೂ ವಿರೋಧ ಮಾಡ್ತಾ ಇದ್ದದ್ದು ಡಿಕೆ ಶಿವಕುಮಾರ್ ಅವರು. ಆದರೆ ಸಿಎಂ ಜೊತೆಗೆ ಎಲ್ಲವೂ ಬದಲಾಗಲಿ ಅನ್ನೋ ಲೆಕ್ಕಾಚಾರದಲ್ಲಿ ಅವರಿದ್ರು. ಈಗ ಸಂಪುಟ ಪುನರಚನೆಗೆ ರೆಡ್ ಸಿಗ್ನಲ್ ಬಿದ್ದಿದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಮೈಸೂರು ಪ್ರತಿನಿಧಿ ವಿನೋದ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನೋದ್, ಎರಡು ನಿಮಿಷ ಮಾತಾಡಿದ್ರಂತೆ ರಾಹುಲ್ ಗಾಂಧಿ ಅವರು. 2 ನಿಮಿಷದಲ್ಲಿ ಏನು ಮಾತಾಡಬಹುದು? 2 ನಿಮಿಷ ಅಂತಂದ್ರೆ ಬಹುಶಃ ರಾಜ್ಯ ಕಾಂಗ್ರೆಸ್ನ ನಾಯಕರಿಗೆ ರಾಹುಲ್ ಗಾಂಧಿ ಸಮಯವನ್ನೇ ಕೊಡ್ಲಿಲ್ಲ ಅಂತ ಅಂದಂಗಾಯ್ತು. ಅಲ್ಲಿಗೆ ಹಿಂಗೆ ಅವರು ಬೇರೆ ಅಲ್ಲಿ ಮೈಸೂರು ಏರ್ಪೋರ್ಟ್ಗೆ ಬಂದು ವಯನಾಡಿಗೆ ಹೋಗುವ ಟೈಮ್ನಲ್ಲಿ ಪ್ಲೇನ್ ಚೇಂಜ್ ಮಾಡುವಾಗ ಅಷ್ಟೇ ಉಭಯ ಕುಶಲೋಪರಿ ಬಿಟ್ರೆ ಬೇರೆ ಮಾತುಕತೆಯೂ ಆಗ್ಲಿಲ್ವಾ ಅಂತ. ಇವತ್ತಿನ ಭೇಟಿ ಕೇವಲ ಒಂದು ಪ್ರೋಟೋಕಾಲ್. ಯಾಕೆಂದ್ರೆ ಕಾಂಗ್ರೆಸ್ನ ನಾಯಕರು ಬರ್ತಾ ಇರೋ ಸಂದರ್ಭದಲ್ಲೂ ಕೂಡ ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷರು ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿ ಆಗಬೇಕಾಗಿತ್ತು. ಆ ಕೆಲಸವನ್ನ ಮಾಡಿದ್ದಾರೆ. ಇವತ್ತಿನ ಮಾಹಿತಿಗಳ ಪ್ರಕಾರವಾಗಿ ಸಿಎಂ ಸಿದ್ದರಾಮಯ್ಯ ಇರ್ಬೋದು, ಜೊತೆಗೆ ಡಿಕೆ ಶಿವಕುಮಾರ್ ಇಬ್ಬರಿಗೂ ಕೂಡ ಇವತ್ತು ಯಾವುದೇ ರೀತಿಯಾದಂತಹ ಇಲ್ಲಿ ಏರ್ಪೋರ್ಟ್ಗೆ ಬರಲೇಬೇಕು ಅನ್ನುವಂತಹ ಕರೆಯಲ್ಲ ರಾಹುಲ್ ಗಾಂಧಿ ಅವರು ಕೊಟ್ಟಿರಲಿಲ್ಲ. ಬಹಳ ಪ್ರಮುಖವಾಗಿ ಈಗಾಗಲೇ ಮೈಸೂರಿಗೆ ಬರ್ತಾರ ಕಾರಣಕ್ಕಾಗಿ ಅವರನ್ನ ರಿಸೀವ್ ಮಾಡ್ಕೋಬೇಕಾಗಿತ್ತು. ಸೊ ಹೀಗಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇರ್ಬೋದು, ಜೊತೆಗೆ ಸಿಎಂ ಸಿದ್ದರಾಮಯ್ಯ ಕೂಡ ಇವತ್ತು ಬಂದಿದ್ರು. ನೇರವಾಗಿ ದೆಹಲಿಯಿಂದ ಅವರು ವಿಶೇಷ ವಿಮಾನದಲ್ಲಿ ಬರ್ತಾರೆ. ಪಕ್ಕದಲ್ಲೇ ಹೆಲಿಕಾಪ್ಟರ್ ಇಳಿದಿದ್ದು ಕೇವಲ 2 ನಿಮಿಷ ಅವರು ಬರ್ತಾರೆ. ಅವ್ರಿಗೆ ಬಂದ ಸಂದರ್ಭದಲ್ಲೂ ಕೂಡ ಅವರ ಸ್ವಾಗತ ಮಾಡಿದ ನಂತರದಲ್ಲೂ ಕೂಡ ಅವರಿಗೆ ಉಡುಗೊರೆ ಕೊಡ್ತಾರೆ. ತದನಂತರ ನೇರವಾಗಿ ಅವರು ಹೆಲಿಕಾಪ್ಟರ್ ಎತ್ತಿ ಹೋಗಿರುವಂಥದ್ದು. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಬಹಳ ಸ್ಪಷ್ಟವಾಗಿ ಸ್ಪಷ್ಟಪಡಿಸ್ತಾ ಇರುವಂಥದ್ದು. ಎಲ್ಲರೂ ಕೂಡ ಇವತ್ತು ಸಂಪುಟ ಸಭೆ ವಿಚಾರವಾಗಿ ಒಂದಷ್ಟು ಚರ್ಚೆಗಳಾಗುತ್ತೆ. ಪವರ್ ಶೇರಿಂಗ್ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆಗಳಾಗುತ್ತೆ. ಡಿಕೆ ಶಿವಕುಮಾರ್ ಕೂಡ ಸಾಕಷ್ಟು ದೊಡ್ಡ ಮಟ್ಟದ ಕನಸನ್ನು ಇಟ್ಕೊಂಡಿದ್ರು. ಆದರೆ ಇವತ್ತು ರಾಹುಲ್ ಗಾಂಧಿ ಅವರ ಭೇಟಿ ಕೇವಲ ಅವರು ಒಂದು ಫ್ಲೈಟನ್ನು ಚೇಂಜ್ ಮಾಡೋದಕ್ಕೆ ಮಾತ್ರ ಸೀಮಿತ ಆಗಿತ್ತು. ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದಾಗಲೇ ರಾಹುಲ್ ಗಾಂಧಿ ಇಸ್ ಕಮಿಂಗ್ ಅಂಡ್ ಗೋಯಿಂಗ್ ಅಷ್ಟೇ. ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ರೀತಿಯಾದಂತಹ ಚರ್ಚೆಗಳಾಗಿಲ್ಲ. ಬಹಳ ಪ್ರಮುಖವಾಗಿ ಇವತ್ತು ಸಿದ್ದರಾಮಯ್ಯ ಅವರು ಕೊಡ್ತಾ ಇರುವಂತಹ ಹೇಳಿಕೆಗಳು, ಯಾವ MLAಗಳು ಯಾರು ಏನು ಹೇಳಿದ್ರು ಅಷ್ಟೇ ನಾನು ಮಾತಾಡಬೇಕು, ಇಲ್ಲ ಅಂತಂದರೆ ಡಿಕೆ ಶಿವಕುಮಾರ್ ಮಾತಾಡಬೇಕು. ನಮ್ಮಿಬ್ಬರ ನಡೆದಿರುವಂತಹ ಚರ್ಚೆಗಳಷ್ಟೇ. ಯಾವುದೇ ಕಾರಣಕ್ಕೂ ಕೂಡ MLAಗಳ ಮಾತಿಗೆ ಯಾರು ಕೂಡ ಕಿವಿಯೆಲ್ಲ ಕೊಡಬಾರ್ದು ಅನ್ನುವಂತಹ ನೇರವಾದಂತಹ ಸಂದೇಶವನ್ನು ಕೊಟ್ಟಿದ್ದಾರೆ. ಈಗಾಗಲೇ ಖರ್ಗೆ ಅವರ ಮಾತಿನಂತೆ ನಾನು ಡಿಕೆ ಶಿವಕುಮಾರ್ ಮನೆಗೆ ಹೋಗಿದ್ದೇನೆ, ಅಲ್ಲೂ ಕೂಡ ಚರ್ಚೆಗಳ ಮಾಡಿದ್ದಾರೆ. ಹೈಕಮಾಂಡ್ ನಿರ್ಧಾರಕ್ಕೆ ನಾನು ಬದ್ಧ ಅಂತೇಳಿ ಸಿದ್ದರಾಮಯ್ಯ ಅವರಿಗೆ ದೊಡ್ಡ ಮಟ್ಟದ ನಂಬಿಕೆ, ಜೊತೆಗೆ ಅಚಲ ವಿಶ್ವಾಸ ಅಂತಂದರೆ ಕಾಂಗ್ರೆಸ್ನ ಹೈಕಮಾಂಡ್. ಯಾಕಂದರೆ ಈಗಾಗಲೇ ರಾಹುಲ್ ಗಾಂಧಿ ಅವರ ಬಗ್ಗೆ ಸಾಕಷ್ಟು ನಂಬಿಕೆ ಇಟ್ಕೊಂಡಿದ್ದಾರೆ. ಸೊ ಹೀಗಾಗಿ ಅವರು ಯಾವುದೇ ಕಾರಣಕ್ಕೂ ಕೂಡ ನನ್ನನ್ನು ಬದಲಾವಣೆ ಮಾಡೋದಿಲ್ಲ ಅನ್ನುವಂತಹ ನಂಬಿಕೆ ಇರೋ ಕಾರಣಕ್ಕೆ ಪ್ರತಿ ಬಾರಿಯೂ ಕೂಡ ನೇರವಾಗಿ ಹೈಕಮಾಂಡ್ ಅಂತ ಬೊಟ್ಟನ ಮಾಡಿ ತೋರಿಸ್ತಾ ಇರುವಂಥದ್ದು. ಸೊ ಹೀಗಾಗಿ ಇವತ್ತು ಕೂಡ ಅದು ಕೇವಲ ಅವರು ಫ್ಲೈಟ್ ಎಕ್ಸ್ಚೇಂಜ್ಗೆ ಮಾತ್ರ ಸೀಮಿತ ಆಗಿತ್ತು. ಸೊ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಎಲ್ಲವರು ಕೂಡ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇರುವಂಥದ್ದು, ಯಾವ MLAಗಳು ಏನೇ ಮಾತಾಡಿದ್ರು ಕೂಡ ಆ ಮಾತಿಗೆ ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ ಎಲ್ಲ ಯಾರು ಕೂಡ ಕೊಡಬಾರ್ದು. ಒಂದು ನಾನು ಮಾತಾಡಬೇಕು, ಇಲ್ಲ ಡಿಕೆ ಶಿವಕುಮಾರ್ ಮಾತಾಡಬೇಕು, ಇಲ್ಲ ಅಂತಂದರೆ ಕಾಂಗ್ರೆಸ್ನ ಹೈಕಮಾಂಡ್ ಮಾತಾಡಬೇಕು ಅಂತೇಳಿ. ಸೊ ಹೀಗಾಗಿ ಯಾವ ತೀರ್ಮಾನಗಳು ತೆಗೆದುಕೊಂಡ್ರು ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಬೇಕು. ಅದಕ್ಕೆ ನಾನು ಬದಲಾಗಿರ್ತೇನೆ, ಡಿಕೆ ಶಿವಕುಮಾರ್ ಕೂಡ ಬದಲಾಗಿರ್ತಾರೆ. ಯಾವ MLAಗಳ ಮಾತುಗಳು ಕೂಡ ಯಾವುದೇ ರೀತಿಯಾದಂತಹ ಕಿವಿ ಕೊಡೋದು ಬೇಡ ಅನ್ನುವಂತಹ ಸಂದೇಶವನ್ನು ಕೊಟ್ಟಿದ್ದಾರೆ. ಸೊ ಹೀಗಾಗಿ ಯಾರೆಲ್ಲ 6ನೇ ತಾರೀಕು 9ನೇ ತಾರೀಕು ಸಂಕ್ರಾಂತಿ ಈ ರೀತಿಯಾದಂತಹ ಡೇಟ್ಗಳನ್ನ ಕೊಡ್ತಾ ಇದ್ರು ಅವ್ರಿಗಂತೂ ಒಂದಷ್ಟು ನಿರಾಸೆ ಅಂತೂ ಹಾಗೇ ಆಗಿದೆ. ಸೊ ಹೀಗಾಗಿ ರಾಹುಲ್ ಗಾಂಧಿ ಅವರ ಭೇಟಿ ಕೇವಲ ಫ್ಲೈಟ್ ಎಕ್ಸ್ಚೇಂಜ್ಗೆ ಮಾತ್ರ ಇವತ್ತು ಸೀಮಿತ ಆಗಿತ್ತು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ವಿನೋದ್ ಮಾಹಿತಿ. ರಾಹುಲ್ ಗಾಂಧಿ ಅವರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಎರಡು ನಿಮಿಷ ಚರ್ಚೆನ ಮಾಡಿದ್ದಾರೆ. ಸಿದ್ದರಾಮಯ್ಯ ಜೊತೆಗೆ ರಾಹುಲ್ ತರಾತುರಿಯಲ್ಲಿ ಚರ್ಚೆಯನ್ನ ಮಾಡಿದ್ದಾರೆ. ಸಂಪುಟ ಪುನರಚನೆಗೆ ಹೈಕಮಾಂಡ್ ರೆಡ್ ಸಿಗ್ನಲ್. ಪಟ್ಟದ ಫೈಟ್ಗೂ ವರಿಷ್ಠರು ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಕುರ್ಚಿ ಕದನದಲ್ಲಿ ಸಿಎಂ ಸಿದ್ದರಾಮಯ್ಯ ಮೇಲುಗೈಯನ್ನ ಸಾಧಿಸಿದ್ರ ಹಾಗಿದ್ರೆ ಅನ್ನೋದು ಒಂದು ಕಡೆ ಆದ್ರೆ ಡಿಕೆ ಶಿವಕುಮಾರ್ ಕೂಡ ಮೇಲುಗೈಯನ್ನ ಸಾಧಿಸಿದ್ರ ಅನ್ನೋಂಥ ಪ್ರಶ್ನೆ ಇದೆ. ಕಾರಣ ಸಂಪುಟ ಪುನರಚನೆಗೆ ಯಾವಾಗಲೂ ವಿರೋಧ ಮಾಡ್ತಾ ಇದ್ದದ್ದು ಡಿಕೆ ಶಿವಕುಮಾರ್ ಅವರು. ಆದರೆ ಸಿಎಂ ಜೊತೆಗೆ ಎಲ್ಲವೂ ಬದಲಾಗಲಿ ಅನ್ನೋ ಲೆಕ್ಕಾಚಾರದಲ್ಲಿ ಅವರಿದ್ರು. ಈಗ ಸಂಪುಟ ಪುನರಚನೆಗೆ ರೆಡ್ ಸಿಗ್ನಲ್ ಬಿದ್ದಿದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಮೈಸೂರು ಪ್ರತಿನಿಧಿ ವಿನೋದ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನೋದ್, ಎರಡು ನಿಮಿಷ ಮಾತಾಡಿದ್ರಂತೆ ರಾಹುಲ್ ಗಾಂಧಿ ಅವರು. 2 ನಿಮಿಷದಲ್ಲಿ ಏನು ಮಾತಾಡಬಹುದು?
2 ನಿಮಿಷ ಅಂತಂದ್ರೆ ಬಹುಶಃ ರಾಜ್ಯ ಕಾಂಗ್ರೆಸ್ನ ನಾಯಕರಿಗೆ ರಾಹುಲ್ ಗಾಂಧಿ ಸಮಯವನ್ನೇ ಕೊಡಲಿಲ್ಲ ಅಂತ ಅಂದಂಗಾಯ್ತು ಅಲ್ಲಿಗೆ. ಹಿಂಗೆ ಅವರು ಬೇರೆ ಅಲ್ಲಿ ಮೈಸೂರು ಏರ್ಪೋರ್ಟ್ಗೆ ಬಂದು ವಯನಾಡಿಗೆ ಹೋಗುವ ಟೈಮ್ನಲ್ಲಿ ಪ್ಲೇನ್ ಚೇಂಜ್ ಮಾಡುವಾಗ ಅಷ್ಟೇ ಉಭಯ ಕುಶಲೋಪರಿ ಬಿಟ್ರೆ ಬೇರೆ ಮಾತುಕತೆಯೂ ಆಗ್ಲಿಲ್ವಾ ಅಂತ. ಇವತ್ತಿನ ಭೇಟಿ ಕೇವಲ ಒಂದು ಪ್ರೋಟೋಕಾಲ್. ಯಾಕೆಂದ್ರೆ ಈ ಕಾಂಗ್ರೆಸ್ನ ನಾಯಕರು ಬರ್ತಾ ಇರೋ ಸಂದರ್ಭದಲ್ಲೂ ಕೂಡ ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷರು ಮತ್ತೆ ಸಿಎಂ ಸಿದ್ದರಾಮಯ್ಯವರು ಭೇಟಿ ಆಗಬೇಕಾಗಿತ್ತು. ಆ ಕೆಲಸವನ್ನ ಮಾಡಿದ್ದಾರೆ. ಇವತ್ತಿನ ಮಾಹಿತಿಗಳ ಪ್ರಕಾರವಾಗಿ ಸಿಎಂ ಸಿದ್ದರಾಮಯ್ಯವರು ಇರ್ಬೋದು, ಜೊತೆಗೆ ಡಿ.ಕೆ. ಶಿವಕುಮಾರ್ ಇಬ್ಬರಿಗೂ ಕೂಡ ಇವತ್ತು ಯಾವುದೇ ರೀತಿಯಾದಂತಹ ಇಲ್ಲಿ ಏರ್ಪೋರ್ಟ್ಗೆ ಬರಲೇಬೇಕು ಅನ್ನುವಂತಹ ಏನು ಕರೆ ಎಲ್ಲ ರಾಹುಲ್ ಗಾಂಧಿ ಅವರು ಕೊಟ್ಟಿರಲಿಲ್ಲ. ಬಹಳ ಪ್ರಮುಖವಾಗಿ ಈಗಾಗಲೇ ಮೈಸೂರಿಗೆ ಬರ್ತಾರ ಕಾರಣಕ್ಕಾಗಿ ಅವರನ್ನ ರಿಸೀವ್ ಮಾಡ್ಕೋಬೇಕಾಗಿತ್ತು. ಸೊ ಹೀಗಾಗಿ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಇರ್ಬೋದು, ಜೊತೆಗೆ ಸಿಎಂ ಸಿದ್ದರಾಮಯ್ಯವರು ಕೂಡ ಇವತ್ತು ಬಂದಿದ್ರು. ನೇರವಾಗಿ ದೆಹಲಿಯಿಂದ ಅವರು ವಿಶೇಷ ವಿಮಾನದಲ್ಲಿ ಬರ್ತಾರೆ. ಪಕ್ಕದಲ್ಲೇ ಹೆಲಿಕಾಪ್ಟರ್ ಇಳಿದಿದ್ದು ಕೇವಲ 2 ನಿಮಿಷ ಅವರು ಬರ್ತಾರೆ. ಅವ್ರಿಗೆ ಬಂದ ಸಂದರ್ಭದಲ್ಲೂ ಕೂಡ ಅವರ ಸ್ವಾಗತ ಮಾಡಿದ ನಂತರದಲ್ಲೂ ಕೂಡ ಅವರಿಗೆ ಉಡುಗೊರೆ ಕೊಡ್ತಾರೆ. ತದನಂತರ ನೇರವಾಗಿ ಅವರು ಹೆಲಿಕಾಪ್ಟರ್ ಎತ್ತಿ ಹೋಗಿರುವಂಥದ್ದು. ಈಗಾಗಲೇ ಇದು ಸಿಎಂ ಸಿದ್ದರಾಮಯ್ಯ ಬಹಳ ಸ್ಪಷ್ಟವಾಗಿ ಸ್ಪಷ್ಟಪಡಿಸ್ತಾ ಇರುವಂಥದ್ದು. ಎಲ್ಲರೂ ಕೂಡ ಇವತ್ತು ಸಂಪುಟ ಸಭೆ ವಿಚಾರವಾಗಿ ಒಂದಷ್ಟು ಚರ್ಚೆಗಳಾಗುತ್ತೆ. ಪವರ್ ಶೇರಿಂಗ್ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆಗಳಾಗುತ್ತೆ. ಡಿ.ಕೆ. ಶಿವಕುಮಾರ್ ಕೂಡ ಸಾಕಷ್ಟು ದೊಡ್ಡ ಮಟ್ಟದ ಕನಸನ್ನು ಇಟ್ಕೊಂಡಿದ್ರು. ಆದರೆ ಇವತ್ತು ರಾಹುಲ್ ಗಾಂಧಿ ಅವರ ಭೇಟಿ ಕೇವಲ ಅವರು ಒಂದು ಫ್ಲೈಟನ್ನು ಚೇಂಜ್ ಮಾಡೋದಕ್ಕೆ ಮಾತ್ರ ಸೀಮಿತ ಆಗಿತ್ತು. ಸಿಎಂ ಸಿದ್ದರಾಮಯ್ಯ ಹೇಳಿದಾಗಲೇ ರಾಹುಲ್ ಗಾಂಧಿ ಇಸ್ ಕಮಿಂಗ್ ಅಂಡ್ ಗೋಯಿಂಗ್ ಅಷ್ಟೇ. ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ರೀತಿಯಾದಂತಹ ಚರ್ಚೆಗಳಾಗಿಲ್ಲ. ಬಹಳ ಪ್ರಮುಖವಾಗಿ ಇವತ್ತು ಸಿದ್ದರಾಮಯ್ಯವರು ಕೊಡ್ತಾ ಇರುವಂತಹ ಹೇಳಿಕೆಗಳು, ಯಾವ MLAಗಳು ಯಾರು ಏನು ಹೇಳಿದ್ರು ಅಷ್ಟೇ ನಾನು ಮಾತಾಡಬೇಕು, ಇಲ್ಲ ಅಂತಂದರೆ ಡಿ.ಕೆ. ಶಿವಕುಮಾರ್ ಮಾತಾಡಬೇಕು. ನಮ್ಮಿಬ್ಬರ ನಡೆದಿರುವಂತಹ ಚರ್ಚೆಗಳಷ್ಟೇ. ಯಾವುದೇ ಕಾರಣಕ್ಕೂ ಕೂಡ MLAಗಳ ಮಾತಿಗೆ ಯಾರು ಕೂಡ ಕಿವಿಯೆಲ್ಲ ಕೊಡಬಾರ್ದು ಅನ್ನುವಂತಹ ನೇರವಾದಂತಹ ಸಂದೇಶವನ್ನು ಕೊಟ್ಟಿದ್ದಾರೆ. ಈಗಾಗಲೇ ಏನು ಖರ್ಗೆ ಅವರ ಮಾತಿನಂತೆ ನಾನು ಡಿ.ಕೆ. ಶಿವಕುಮಾರ್ ಮನೆಗೆ ಹೋಗಿದ್ದೇನೆ, ಅಲ್ಲೂ ಕೂಡ ಚರ್ಚೆಗಳ ಮಾಡಿದ್ದೇನೆ. ಹೈಕಮಾಂಡ್ ನಿರ್ಧಾರಕ್ಕೆ ನಾನು ಬದ್ಧ ಅಂತೇಳಿ ಸಿದ್ದರಾಮಯ್ಯವರಿಗೆ ದೊಡ್ಡ ಮಟ್ಟದ ನಂಬಿಕೆ ಜೊತೆಗೆ ಅಚಲ ವಿಶ್ವಾಸ ಅಂತಂದರೆ ಕಾಂಗ್ರೆಸ್ನ ಹೈಕಮಾಂಡ್. ಯಾಕಂದರೆ ಈಗಾಗಲೇ ರಾಹುಲ್ ಗಾಂಧಿ ಅವರ ಬಗ್ಗೆ ಸಾಕಷ್ಟು ನಂಬಿಕೆ ಇಟ್ಕೊಂಡಿದ್ದಾರೆ. ಸೊ ಹೀಗಾಗಿ ಅವರು ಯಾವುದೇ ಕಾರಣಕ್ಕೂ ಕೂಡ ನನ್ನನ್ನು ಬದಲಾವಣೆ ಮಾಡೋದಿಲ್ಲ ಅನ್ನುವಂತಹ ನಂಬಿಕೆ ಇರೋ ಕಾರಣಕ್ಕೆ ಪ್ರತಿ ಬಾರಿಯೂ ಕೂಡ ನೇರವಾಗಿ ಹೈಕಮಾಂಡ್ ಅಂತ ಬೊಟ್ಟನ ಮಾಡಿ ತೋರಿಸ್ತಾ ಇರುವಂಥದ್ದು. ಸೊ ಹೀಗಾಗಿ ಇವತ್ತು ಕೂಡ ಅದು ಕೇವಲ ಅವರು ಫ್ಲೈಟ್ ಎಕ್ಸ್ಚೇಂಜ್ಗೆ ಮಾತ್ರ ಸೀಮಿತ ಆಗಿತ್ತು. ಸೊ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಎಲ್ಲವನ್ನು ಕೂಡ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇರುವಂಥದ್ದು, ಯಾವ MLAಗಳು ಏನೇ ಮಾತಾಡಿದ್ರು ಕೂಡ ಆ ಮಾತಿಗೆ ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ ಎಲ್ಲ ಯಾರು ಕೂಡ ಕೊಡಬಾರ್ದು. ಒಂದು ನಾನು ಮಾತಾಡಬೇಕು, ಇಲ್ಲ ಡಿ.ಕೆ. ಶಿವಕುಮಾರ್ ಮಾತಾಡಬೇಕು, ಇಲ್ಲ ಅಂತಂದರೆ ಕಾಂಗ್ರೆಸ್ನ ಹೈಕಮಾಂಡ್ ಮಾತಾಡಬೇಕು ಅಂತೇಳಿ. ಸೊ ಹೀಗಾಗಿ ಯಾವ ತೀರ್ಮಾನಗಳು ತೆಗೆದುಕೊಂಡ್ರು ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಬೇಕು. ಅದಕ್ಕೆ ನಾನು ಬದಲಾಗಿರ್ತೇನೆ, ಡಿ.ಕೆ. ಶಿವಕುಮಾರ್ ಕೂಡ ಬದಲಾಗಿರ್ತಾರೆ. ಯಾವ MLAಗಳ ಮಾತುಗಳು ಕೂಡ ಯಾವುದೇ ರೀತಿಯಾದಂತಹ ಕಿವಿ ಕೊಡೋದು ಬೇಡ ಅನ್ನುವಂತಹ ಸಂದೇಶವನ್ನು ಕೊಟ್ಟಿದ್ದಾರೆ. ಸೊ ಹೀಗಾಗಿ ಯಾರೆಲ್ಲ 6ನೇ ತಾರೀಕು 9ನೇ ತಾರೀಕು ಸಂಕ್ರಾಂತಿ ಈ ರೀತಿಯಾದಂತಹ ಡೇಟ್ಗಳನ್ನ ಕೊಡ್ತಾ ಇದ್ರು ಅವ್ರಿಗಂತೂ ಒಂದಷ್ಟು ನಿರಾಸೆ ಅಂತೂ ಹಾಗೆ ಆಗಿದೆ. ಸೊ ಹೀಗಾಗಿ ರಾಹುಲ್ ಗಾಂಧಿ ಅವರ ಭೇಟಿ ಕೇವಲ ಫ್ಲೈಟ್ ಎಕ್ಸ್ಚೇಂಜ್ಗೆ ಮಾತ್ರ ಇವತ್ತು ಸೀಮಿತ ಆಗಿತ್ತು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ವಿನೋದ್. ಮಾಹಿತಿ